ತುಂಬಾನೇ ಹೊಟ್ಟೆ ಹಸಿತಾ ಇದ್ದಾಗ ಕಡಿಮೆ ಸಮಯದಲ್ಲಿ ಮಾಡಿ ತಿನ್ಬೇಕು ಅಂತ ಅಂದಾಗ ಇದಂತೂ ಒಂದ್ ಒಳ್ಳೆ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಈ ರೀತಿ ಮೊಟ್ಟೆ ಇದ್ರೆ ಸಾಕು, ನಮ್ಗೆ ಮೊಟ್ಟೆ ಬಿರಿಯಾನಿನೂ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು, ರುಚಿಯಾಗಿ ಕೂಡ ಬರುತ್ತೆ. ಸೊ ಲೇಟಾಗಿ ಮಾಡ್ತೀರಾ ಈ ಮೊಟ್ಟೆ ಬಿರಿಯಾನಿನ ಕುಕ್ಕರ್ ನಲ್ಲಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಹಿ ಕುಕಿಂಗ್ ಚಾನಲ್ ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಾರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ ನಾನು 1/4 ಆಗುವಷ್ಟು ಈ ಲೋಟ ಅಳತೆಯಲ್ಲಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಸೋನಾ ಮಸೂರಿ ಅಕ್ಕಿನ ಹಾಕೊಂಡಿದ್ದೀನಿ. ನಿಮ್ಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿನ ಹಾಕೊಳ್ಳಿ. ಇವಾಗ ಇದನ್ನ ಒಂದ್ 2 ರಿಂದ 3 ಬಾರಿ ಕ್ಲೀನ್ ಆಗಿ ತೊಳೆದು ಬಿಟ್ಟು ಆನಂತರ ನೀರನ್ನ ಹಾಕಿ ಒಂದ್ 20 ರಿಂದ 30 ನಿಮಿಷ ಈ ಅಕ್ಕಿನ ನೆನೆಯಕ್ಕೆ ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳೋಣ. ಬಿರಿಯಾನಿ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಮೊಟ್ಟೆನ ಬೇಯಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನಾವು ನೀರನ್ನ ಚೆನ್ನಾಗಿ ಕಾದಿದ ನಂತರ ನಾವು ಮೊಟ್ಟೆನ ಹಾಕೊಳ್ತಾ ಇದೀನಿ. ಮೊಟ್ಟೆನ ಒಂದ್ಸಲಿ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅದರ ತಕ್ಕಂಗೆ ಹಾಕೊಳ್ಳಿ. ಇಲ್ಲಿ ನಾನು 3 ಮೊಟ್ಟೆನ ಹಾಕೊಳ್ತಾ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ಲೇಮ್ ಅಲ್ಲಿ ಒಂದ್ 15 ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಇದು ಬೇಯೋಷ್ಟರಲ್ಲಿ ಇವಾಗ ನಾವು ಇದಕ್ಕೆ ಒಂದು ಚಿಕ್ಕದಾಗಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಏನಿಲ್ಲ ಅಂದ್ರೂ ಒಂದ್ 3 ರಿಂದ 4 ಗೆಡ್ಡೆ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದ್ 6 ರಿಂದ 7 ಹಸಿಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಮತ್ತೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಚಿಲ್ಲಿ ಪೌಡರ್ ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಹಾಗೇನೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ನಾವು ನೈಸ್ ಆಗಿ ರುಬ್ಕೊಂಡ್ ಬರ್ಬೇಕಾಗತ್ತೆ. ನೋಡಿ, ಈ ರೀತಿ ರುಬ್ಕೊಂಡಿದ ನಂತರ ಈ ಮಸಾಲೆನ ಪಕ್ಕಕ್ಕೆ ಎತ್ತಿಟ್ಕೊಳ್ಬೇಕು. ನೋಡಿ, ಒಂದ್ 15 ನಿಮಿಷ ಆದ್ಮೇಲೆ ನಮ್ಗೆ ಮೊಟ್ಟೆ ಅನ್ನೋದು ನೀಟಾಗಿ ಈ ರೀತಿ ಕ್ರ್ಯಾಕ್ ಬಂದಿದ್ರೆ ಈಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಬಿಟ್ಟು ಮೊಟ್ಟೆ ತಣ್ಣಗಾಗಿದ ನಂತರ ನಾವು ಸಿಪ್ಪೆನ ಎಲ್ಲಾನು ತೆಗೆದ್ಬಿಟ್ಟು ಈ ರೀತಿ ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಮೊಟ್ಟೆಯಲ್ಲಿ ಮಸಾಲೆ ಎಲ್ಲ ಹಿಡಿದು ತಿನ್ಬೇಕಾದ್ರೆ ಮೊಟ್ಟೆಗೂ ಕೂಡ ಮಸಾಲೆ ಎಲ್ಲ ಕ್ಲೀನ್ ಆಗಿ ಹಿಡಿದಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಬೌಲ್ಗೆ ಸಪರೇಟ್ ಮಾಡಿ ಇಟ್ಕೊಂಡಿದೀನಿ. ಬಿರಿಯಾನಿ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರ್ ನಲ್ಲಿ ಒಂದ್ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದೀನಿ. ಎಣ್ಣೆ ತುಪ್ಪ ಏನ್ ಬೇಕಾದ್ರೂ ಹಾಕೋಬಹುದು. ಇವಾಗ ಇದಕ್ಕೆ ಓಲ್ ಗರಂ ಮಸಾಲಾನ ಹಾಕೊಳ್ತಾ ಇದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಮತ್ತೆ ಮೆಣಸು, ಹಾಗೇನೆ ಸೋಂಪು ಕಾಳು, ಹಾಗೆ ಮರಾಠಿ ಮೊಗ್ಗು, ಹಾಗೆ ನಕ್ಷತ್ರ ಹೂವ, ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದ್ 2 ಮೀಡಿಯಂ ಸೈಜ್ ಈರುಳ್ಳಿನೂ ಕೂಡ ಈ ತರ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಬಹುದು, ಈ ರೀತಿ ನಮ್ಗೆ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರಿಗೆ ಕಲರ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಇದಕ್ಕೆ ಒಂದು ದೊಡ್ಡ ಸೈಜ್ ಆದ ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಇದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಬೇಗನೆ ಸಾಫ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಟೊಮೊಟೊ ಫ್ರೈ ಮಾಡ್ಕೋಬೇಕಾದ್ರೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅವಾಗ ಟೊಮೊಟೊ ಅನ್ನೋದು ಬೇಗನೂ ಕೂಡ ಸಾಫ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ನಾವು ಟೊಮೊಟೊನ ಸಾಫ್ಟ್ ಆಗಿ ಬೇಯಿಸ್ಕೊಂಡಿದೀವಿ ಅಂತ. ಇಷ್ಟಾದ್ರೆ ಸಾಕು, ನಮಗೆ ಈ ಟೊಮೊಟೊ ತುಂಬಾನೇ ಪರ್ಫೆಕ್ಟ್ ಆಗಿ ಬೆಂದಿದೆ. ಇವಾಗ ರುಬ್ಬಿರುವಂತಹ ಮಸಾಲೆ ಪೇಸ್ಟ್ ಅನ್ನ ಹಾಕೊಳ್ಬೇಕಾಗುತ್ತೆ. ಇದಕ್ಕೆ ಜಸ್ಟ್ ನಾವು ರುಬ್ಬಿರುವ ಮಸಾಲೆ ಮಾತ್ರ ಹಾಕೋಬೇಕು, ಮತ್ತೆ ನೀರೇನು ಹಾಕಕ್ ಹೋಗ್ಬಾರ್ದು. ಇವಾಗ ಈ ಮಸಾಲೆನ ಹಾಕೊಂಡಿದ ನಂತರ ಒಂದ್ 3 ರಿಂದ 4 ನಿಮಿಷ ಈ ಮಸಾಲೆಯಲ್ಲಿರುವ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ತರ ಕ್ಲೀನ್ ಆಗಿ ಮಸಾಲೆನ ಕೈ ಬಿಡ್ತಾರಂಗೆ ತಿರುಗಿಸ್ತಾ ಈ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ನಾವು ಹಾಕಿರುವಂತಹ ಎಣ್ಣೆ ಸೈಡ್ ಅಲ್ಲೆಲ್ಲ ಬಿಟ್ಕೋಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ಮಸಾಲೆನ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಮೊಟ್ಟೆನ ಹಾಕೊಳ್ಳೋಣ. ಮೊಟ್ಟೆನ ನೀವು ಡೈರೆಕ್ಟ್ ಆಗಿ ಆದ್ರೂನು ಹಾಕೋಬಹುದು, ಅಥವಾ ನೀವು ಬೇಕಂತ ಹೇಳಿದ್ರೆ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಅದರಲ್ಲಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಬೇಕಾದ್ರೆ ನೀವು ಹಾಕೋಬಹುದು. ನಾನಿಲ್ಲಿ 1-2 ನಿಮಿಷಗಳ ಕಾಲ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮೊಟ್ಟೆನ ಈ ಮಸಾಲೆ ಜೊತೆ ಫ್ರೈ ಮಾಡ್ಕೊಂಡಿದ ನಂತರ ನಾವು ಅವಾಗ್ಲೇನೆ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ವಲ್ಲ, ಈ ಅಕ್ಕಿನ ಹಾಕೊಳ್ತಾ ಇದೀನಿ. ಅಕ್ಕಿನ ಹಾಕೊಂಡಿದ ನಂತರ ಮಸಾಲೆನ ಒಂದ್ಸಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಅಕ್ಕಿನ ನೆಂದ ಮೇಲೆ ಕೈ ಹಾಕಿ ತೊಳೆಯೋದಕ್ಕೆ ಹೋಗ್ಬೇಡಿ, ಅಕ್ಕಿ ಕಟ್ಟಾಗ್ಬಿಡುತ್ತೆ. ನೀರನ್ನ ಬಸ್ದ್ಬಿಟ್ಟು ಹಾಕೋಬೇಕಾಗತ್ತೆ. ಬರೀ ಅಕ್ಕಿ ಮಾತ್ರ ಎತ್ತಿ ಹಾಕೊಂಡು ಮತ್ತೆ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ನೀರನ್ನ ಸೇರ್ಸ್ಕೋಬೇಕಾಗತ್ತೆ. ನಾವು ಮಿಕ್ಸಿಯಲ್ಲಿ ಹುರಿದಿರುವಂತಹ ಮಸಾಲೆಗೆ ನೀರನ್ನ ತೊಳೆದ್ಬಿಟ್ಟು ಹಾಕೊಳ್ತಾ ಇದೀನಿ. ಇಲ್ಲಿ ನಾನು 1 ಲೋಟ ಮತ್ತೆ 3/4 ಲೋಟ ಅಂದ್ರೆ 1 ಮುಕ್ಕಾಲ್ ಲೋಟ ಆಗೋಷ್ಟು ಅಕ್ಕಿನ ತಗೊಂಡಿದ್ದೆ. ಅದ್ರ ತಕ್ಕಂಗೆ ನಾನು 3 ಲೋಟ ಒಂದ್ ಸ್ವಲ್ಪ ನೀರನ್ನ ಸೇರ್ಸ್ಕೊಳ್ತಾ ಇದೀನಿ. ಅಂದ್ರೆ 3 ಮುಕ್ಕಾಲ್ ಲೋಟ ನೀರನ್ನ ಸೇರ್ಸ್ಕೊಳ್ತಾ ಇದೀನಿ. ಯಾಕಂದ್ರೆ ನಾವು ಅಕ್ಕಿನ ಫಸ್ಟ್ ಒಂದ್ ಅರ್ಧ ಗಂಟೆ ಟೈಮ್ ಅಷ್ಟು ನೆನ್ಸಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರ್ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡಿದೀನಿ. ನೀರನ್ನೆಲ್ಲ ಹಾಕೊಂಡಿದ ನಂತರ ಒಂದ್ಸಲ ಕ್ಲೀನ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು, ಅದಕ್ಕೋಸ್ಕರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದು ಲೈಟ್ ಆಗಿ ಸ್ವಲ್ಪ ಕುದಿ ಬರ್ಬೇಕು. ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಕುದಿ. ಅವಾಗ ನಾವು ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಜಸ್ಟ್ ಇವಾಗ ಇದನ್ನ 1 ವಿಸಿಲ್ ನಾವು ಕೂಗಿಸ್ಕೋಬೇಕಾಗತ್ತೆ ಅಷ್ಟೇನೆ. ವಿಸಿಲ್ ಎಲ್ಲಾನು ಹೋದ ನಂತರ ಲೀಡ್ ಅನ್ನ ಓಪನ್ ಮಾಡಿ ಒಳ್ಳೆ ಸೂಪರ್ ಆಗಿ ನಮ್ಗೆ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ತುಂಬಾ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೊಳ್ಬಹುದಂತಹ ಬಿರಿಯಾನಿ ಇದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಲ್ಲಾ ಮಸಾಲೆನೂ ಕೂಡ ಈ ರೈಸ್ಗೆ ಎಷ್ಟು ಪರ್ಫೆಕ್ಟ್ ಆಗಿ ಹಿಡಿದಿದೆ, ಹಾಗೆ ಮುಟ್ಟೆಗೆಲ್ಲಾನು ಕೂಡ ಮಸಾಲೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಹಿಡಿದಿದೆ. ಇವಾಗ ಮಸಾಲೆ ಎಲ್ಲ ಒಂದ್ಸಲಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇನೆ. ಇದಕ್ಕೆ ಸೈಡಿಸ್ ಆಗಿ ಮೊಸರು ಬಜ್ಜಿ ಆಗ್ಲಿ ಹಾಗೆ ಅಥವಾ ಡೈರೆಕ್ಟ್ ಆಗಿ ಕೂಡ ತಿನ್ಕೋಬಹುದು. ನೋಡಿ ಬಿರಿಯಾನಿ ರೈಸು ಎಷ್ಟು ಉದುರಾಗಿ ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಹಾಗೆ ಸ್ವಲ್ಪ ಈರುಳ್ಳಿ ಸೈಡ್ಗೆ ಇಟ್ಕೊಂಡು ತಿಂತಿದ್ರೆ ಆಹಾ ಸೂಪರ್ ಆಗಿ ಕೂಡ ಇರುತ್ತೆ. ಇದನ್ನ ಬಿಸಿ ಬಿಸಿ ಇರ್ಬೇಕಾದ್ರೂ ತಿನ್ಬೋದು, ಇಲ್ಲ ಸ್ವಲ್ಪ ತಣ್ಣಗಾಗಿದ ನಂತರ ತಿಂದ್ರು ಇನ್ನು ಟೇಸ್ಟ್ ಕೂಡ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ ಎಗ್ ಬಿರಿಯಾನಿ ರೆಡಿ ಆಗಿದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿದ್ದು ಆದ್ಮೇಲೆ ಹೇಗ್ ಬಂತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಹಾಗೆ ಮೆಂಬರ್ಸಿಗೂ ಈ ವಿಡಿಯೋನ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ನಾಗುಮಾಯಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.